ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಕೂದಲು ಉದ್ದವಾಗಿ ಬರೋಗೋಸ್ಕರನೇ ಇನ್ನೊಂದು ಮನೆಮದ್ದನ್ನು ನಾನು ತಿಳಿಸ್ತೀನಿ. ಇದು ಹೇರ್ ಮಾಸ್ಕ್. ಇದನ್ನು ನೀವು ಮಾಸ್ಕ್ ತಯಾರು ಮಾಡಿ ತಲೆಗೆ ರಾತ್ರಿನೇ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರ್ತದೆ. ಇದನ್ನು ನಿಮ್ಗೆ ಆಗದೆ ಇದ್ದವರು ಅಟ್ಲೀಸ್ಟ್ 2 hours ಆದರೂ ಬಿಟ್ಟು ತಲೆ ತೊಳ್ಕೊಬೋದು. ಇದನ್ನು ಹೇಗೆ ಮಾಡೋದು ಹೇರ್ ಮಾಸ್ಕ್ ಅಂತ ನಾನು ಇವಾಗ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನಂದ್ರೆ, ಫಸ್ಟು ಹೇರ್ ಮಾಸ್ಕ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ, ದಾಸವಾಳದ ಹೂವು ಒಂದು 5 ರಿಂದ 6 ಹೂವು ತೆಗೆದುಕೊಳ್ಳಿ. ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಕೋಕೋನಟ್ ಮಿಲ್ಕ್, ಒಂದು ಚಿಕ್ಕ ಕಪ್ಪಲ್ಲಿ ಅದೇ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಎಣ್ಣೆ ಅಲ್ಲ, ತೆಂಗಿನಕಾಯಿ ಹಾಲು. ಅಂದರೆ ತೆಂಗಿನಕಾಯಿ ಹಾಲು ಹೇಗೆ ತಯಾರು ಮಾಡೋದಂದ್ರೆ, ಹಸಿ ತೆಂಗಿನಕಾಯಿನ ಒಡ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ಹಾಲು ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ರೆಡಿಮೇಡ್ ಅಂಗಡಿಯಲ್ಲೇ ಸಿಗುತ್ತೆ, ತೆಂಗಿನ ಹಾಲು ಅಂತಲೇ ಸಿಗುತ್ತೆ, ಕೋಕೋನಟ್ ಮಿಲ್ಕ್ ಅಂತ ಸಿಗುತ್ತೆ. ಅದನ್ನು ಸ್ವಲ್ಪ ತಂದು ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಅರ್ಧ ಕಪ್ನಷ್ಟು ಚಿಕ್ಕ ಕಪ್ಪಲ್ಲಿ ಇಷ್ಟು ಮಾತ್ರ ಹಾಕಿ, ಅದಕ್ಕೆ ಹಾಕಿಬಿಟ್ಟು ಅದ್ರ ಜೊತೆಗೇ ಇದು ಯಾವುದು ಸಾಸಿವೆ ಎಣ್ಣೆ ಅದೊಂದು 2 ಚಮಚದಷ್ಟು ಹಾಕಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಬಿಡಿ. ರುಬ್ಕೊಂಡು ಆದಮೇಲೆ ಮತ್ತು ಇದನ್ನು ತಕ್ಕೊಂಬಿಡಿ ಒಂದು ಪಾತ್ರೆಯಲ್ಲಿ. ಆಮೇಲೆ ಇನ್ನೇನು ಮಾಡಬೇಕಂದ್ರೆ, ಇದು ಸಾಸಿವೆಗಳು ಇರುತ್ತಲ್ಲ, ಸಾಸಿವೆನೇ ಒಂದು 2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಇದು ಸಾಸಿವೆನ ಹಾಕ್ಕೊಂಡಾದಮೇಲೆ ಅದಕ್ಕೆ 1-2 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡಾದಮೇಲೆ ಆಮೇಲೆ ಇಷ್ಟು ಉದ್ದ ಆದರೂ ಏನಂದರೆ ಅಲೋವಿರಾದ್ದು ಗಿಡದ್ದು ತೆಗೆದುಕೊಂಡು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಮಾತ್ರ ಅದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡು ಆದಮೇಲೆ ಇಲ್ಲಿ ಮಾಡಿರ್ತಿರಲ್ಲ, ಫಸ್ಟ್ ದಾಸವಾಳ ಇದನ್ನು ಮಾಡ್ಕೊಂಡಿರ್ತಿರಲ್ಲ, ಇದ್ರದ್ದು ತೆಂಗಿನೆಲ್ಲ ಹಾಕಿಬಿಟ್ಟು ರುಬ್ಕೊಂಡಿರ್ತಿಲ್ಲ, ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ರುಬ್ಕೊಂಡು ಆದಮೇಲೆ ಒಂದು ಸಣ್ಣ ಚಿಕ್ಕ ಬಾಲಲ್ಲಿ ತೆಗೆದುಕೊಂಡು ಆದಮೇಲೆ ಇದನ್ನು ನೀವೇನು ಮಾಡ್ಬೇಕಂದ್ರೆ, ನೈಟ್ ಹಚ್ಕೊಂಡು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗ್ತದೆ. ಆಗದೆ ಇರೋರು ಅಟ್ಲೀಸ್ಟ್ ಒಂದು 2 hour ಬಿಟ್ಟು ಆಮೇಲೆ ತಲೆ ತೊಳ್ಕೊಬೋದು. ಇದನ್ನು ಹೇರ್ಗೆ, ಬುಡಕ್ಕೆ ಎಲ್ಲಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಂಡು ನೋಡಿ ಬೇಕಿದ್ರೆ ತೊಳ್ಕೊಂಡು ನೋಡಿ, ನಿಮಗೆ ಗೊತ್ತಾಗೋದು ಕೂದಲು ಎಷ್ಟು ಮೃದು ಆಗ್ತದೆ, ಆಮೇಲೆ ಸಾಫ್ಟ್ ಆಗ್ತದೆ. ಮತ್ತು ಕೂದಲು ಉದುರೋದು ಸಹ 99% ಹೇಳ್ತೀನಿ, ಖಂಡಿತ ಕಡಿಮೆ ಆಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಗೆ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.